ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮಗೆ ಒಂದು ಮಾತು ಹೇಳ, ಮನೆ ಮೇಲೆ ಅವ್ರು ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ, ಗ್ಲಾಸ್ಗಳು ತಗೊಂಡು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ. ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಹಿಂಗೆ ಹಿಂದೆ ತಿರುಗಿ ಪಬ್ಲಿಕ್ ಎಲ್ಲರ ಜೊತೆ ಅವನು ಓಡ್ತಾ ಇದ್ದಾನೆ. ಆಯ್ತಾ? ಆ ರಾಜಶೇಖರ್ ಹಿಂದೆಯಿಂದನೇ ಡೈರೆಕ್ಟ್ ಆಗಿ ಫೈರ್ ಮಾಡಿದ್ದಾನೆ. ಅದೇ ಬೇರೆ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರು ಸತ್ತೋದ್ರೂ ಇಶ್ಯೂ ಆಗುತ್ತೆ. ಇವನು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್, ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸ್ ಅಲ್ಲಿ ಒಬ್ಬರು ಹಾಕಿ ಅಂತ ಹೇಳಿರ್ತಾರೆ. ಇವನು ರಾಜಶೇಖರ್ ಸಿಕ್ತ ಒಂದು ಪ್ರೈವೇಟ್ ಗನ್ಮ್ಯಾನ್ ಬರೋದು ಹಿಂದೆನೆ ಬಂದಿದ್ದು ಇವಾಗ ನಡ್ಕೊಂಡು. ಹೌದಾ? ಆಗ್ಬಿಟ್ಟಿದ್ದಾನೆ ಅಷ್ಟೇ. ಸತೀಶ್ ರೆಡ್ಡಿ ಎಲ್ಲಿದ್ದಾನೆ ಅವನು? ಗೌಡ್ರೆ 7:30 ನಾನು ಬಂದಿದ್ದು 7:30 ನಡುವೆ ಇಲ್ಲಿ ಗಲಾಟೆ, ಕಲ್ತೂರಾಟ, ಸತೀಶ್ ರೆಡ್ಡಿ ಫೈರಿಂಗು, ಅದೇ ಗನ್ಮ್ಯಾನ್ಗಳಿಂದ ಅದು ಒಂದು ಕಥೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದಾಗ ಇದು ನಡೆದಿರುವಂಥದ್ದು. ಮಾರ್ಕ್ ಮಾಡಿದ್ದೀನಿ. ಅವಳಿಗೆ ಬಾಟಲ್ ಎತ್ತಿದ್ರು ನೋಡಿದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನೀವೇ ಹೇಳಿ ನನಗೆ. ಬರ್ತಾರೆ ನೋಡಿ, ಪಾಪ ಅವ್ನು ವಾಪಸ್ ಹಿಂಗೆ ಓಡಿ ಬರ್ತಾ ಇದ್ದಾನೆ. ಬಿತ್ತು ನೋಡಿ, ಬಿದ್ದ ತಕ್ಷಣ ಮುಂದೆನೆ ಗನ್ಮನ್. ಕ್ಲಿಯರ್ ಕಟ್ ಇಂಟೆನ್ಷನಲ್ಲಿ ಮಾಡಿರುವಂತ ಮರ್ಡರ್, ಮಿಸ್ಫೈರ್ ಅಲ್ಲ. ಹೌದು, ಆ ಟೈಮ್ನಲ್ಲಿ ನಡೆದಿದೆಯಲ್ಲ ಇದು. ಸತೀಶ್ ರೆಡ್ಡಿದ್ದು ಸಾಯಂಕಾಲ 7 ಗಂಟೆಗೆ ನಾವು ಶ್ರಾಮುಲು ಇಲ್ಲಿದ್ದಾಗ ಆ ಫೈರಿಂಗು ಸೇಮ್ ಗನ್ಮ್ಯಾನ್ಗಳೇ ಅಲ್ಲ, ಅದೇ ಗನ್ಮ್ಯಾನ್ಗಳೇ ಗಾಳಿಯಲ್ಲಿ ಫೈರ್ ಮಾಡಿದ್ದು, ನಮ್ಮ ಕಡೆ ಫೈರ್ ಮಾಡಿದ್ದು, ಅದೆಲ್ಲ ಒಂದು ಕಡೆ ಕಂಪ್ಲೀಟ್. ಇದು ಭಾಳ ಡೌನ್ ಆಗಿದೆ ಸೇರಿದ್ದು. ಈ ಕಡೆ ಕರೆಕ್ಟ್ ಇದೆ, ನಂದು ಅಡ್ಜಸ್ಟ್ ಆಗಿದೆ ಬೇಡ. ಆಮೇಲೆ ಇವನು ಭರತ್ ರೆಡ್ಡಿ ಯಾವಾಗ 9 ಗಂಟೆಗೆ ಅಲ್ಲಿಂದ ನಡ್ಕೊಂಡು ಬಂದಲ್ಲ, ಆ ಟೈಮ್ನಲ್ಲಿ ಇದು ಘಟನೆ ಆಗಿರೋದು. ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಕಡೆ ಬರ್ಲಿಕ್ಕೆ ಇಲ್ಲಿ ಪೊಲೀಸರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಯಾರು SP, IG ಇವರೆಲ್ಲ ನಿಂತ್ಕೊಂಡ್ಬಿಟ್ಟು ಪೊಲೀಸರನ್ನ ಅಡ್ಡ ಇಟ್ಬಿಟ್ಟು ಇಲ್ಲಿ ಒಳಗಡೆ ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ. ಸೊ ಮುಂಭಾಗದಿಂದಾನೇ ಬಾಟಲ್ಗಳು, ಕಲ್ಲುಗಳೆಲ್ಲ ಎಸಿತಾ ಇದ್ದಾರೆ ಕಂಪ್ಲೀಟ್ ಟೋಟಲ್. ಅವಾಗ ನಡೆದಿರೋದು. ಆ ಹುಡುಗ ಅವನು ನೋಡ್ರಿ ಪಾಪ, ಆ ಗಲಾಟಿನಲ್ಲಿ ಅವ್ನು ಬಾಟಲ್ ಎಸೆದಿರಲಿ ಮನೆ ಮೇಲೆ, ಅವ್ರು ಕರೆದಿರಂತೇಳಿ ಅವನು ವಾಪಸ್ ತಿರುಗಿ ಹೋಗೋ ಟೈಮ್ನಲ್ಲಿ, ಹಿಂದಿರುಗಿ ಹೋಗೋ ಟೈಮ್ನಲ್ಲಿ ಹಿಂದೆಯಿಂದ ಸ್ಟ್ರೈಟ್ ಅವೇ ಫೈರ್ ಮಾಡಿದ್ರು.